ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ಸಂಡೇ, ನಾವು ಒಂದು ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಇವಾಗ ಟೈಮ್ 2 o'clock ಆಗಿದೆ. ಸೊ ಯಾವ ಟೆಂಪಲ್ ಅಂತ ಅಂದರೆ ವಿಷ್ಣು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾವು. ಯಾವ ಟೆಂಪಲ್ ಕೇಶವ? ವಿಶ್ವರೂಪಂ ಟೆಂಪಲ್. ವಿಶ್ವರೂಪಂ ಟೆಂಪಲ್ ಎಲ್ಲಿರೋದು? ಈಜಿಪುರ ಹತ್ರ, ಕೋರಮಂಗಲ ಈಜಿಪುರ ಹತ್ರ. ಓಕೆ. ಏನು ಸ್ಪೆಷಾಲಿಟಿ ಟೆಂಪಲ್ದು? ಇದು ಬಂದು 108 feet ಇಂದು ಮೊನೋಲಿಥಿಕ್ ಸ್ಟ್ರಕ್ಚರ್, ಏಕಶಿಲೆ ಮೂರ್ತಿ. ಸಖತ್ ಎತ್ತರ ಇದೆ. ತುಂಬಾ ಕಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫೇಮಸ್ ಆಗಿದೆ. ನೋಡಕ್ ತುಂಬಾ ಚೆನ್ನಾಗಿದೆ. ಟೆಂಪಲ್ ಅಲ್ವಾ, ಹೋಗೋಣ. ಹೊಟ್ಟೆ ಹಸಿತಾ ಇದೆ. ಸೊ ನಾವು ಮನೇಲಿ ಊಟ ಮಾಡ್ಕೊಂಡು ಹೊರಟಿಲ್ಲ, ಒಂದವೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹಾಗೆ ಹೊರಟಿದ್ದೀವಿ. ಮೋಸ್ಟ್ಲಿ ಹರಿ ಸ್ಯಾಂಡ್ವಿಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ, ನೋಡೋಣ. ಸೊ ಆ ಟೆಂಪಲ್ಗೆ ಹೋಗಿ ಅಲ್ಲೇ ಹತ್ರದಲ್ಲಿ ಇನ್ನೊಂದು ಟೆಂಪಲ್ ಇದೆ, ಸೂರ್ಯ ಟೆಂಪಲ್ಲು. ಅದರದ್ದು ಕೂಡ ಒಂದು ಸ್ಪೆಷಾಲಿಟಿ ಇದೆ, ಏನು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ನಾನು. ಸೊ ಇವಾಗ ಸದ್ಯಕ್ಕೆ ಫಸ್ಟು ವಿಷ್ಣು ಟೆಂಪಲ್ಲಿಗೆ ಹೋಗೋಣ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕಮ್ ಲೆಟ್ಸ್ ಗೋ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ, ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ಸತ್ಯಭಾಮೆ 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 ಕೋಪವೇನೆ ನನ್ನಲ್ಲಿ. ನಮಗೆ ಆನ್ ದ ವೇ ಹರಿ ಸೂಪರ್ ಸ್ಯಾಂಡ್ವಿಚ್ ಸಿಕ್ತು. ಹರಿ ಸೂಪರ್ ಸ್ಯಾಂಡ್ವಿಚ್ ನಮ್ಮ ಆಲ್ ಟೈಮ್ ಫೇವ್ರೆಟ್ ಸ್ಟೋರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ. ಸೊ ನಮಗೆ ತುಂಬ ಇಷ್ಟ ಆಗುತ್ತೆ. ನಾವು ಯೂಶ್ವಲಿ ಅಲ್ಲಿಗೆ ಹೋಗ್ತಾನೆ ಇರ್ತೀವಿ. ಜಯನಗರ ಬ್ರಾಂಚಿಗೆ ಜಾಸ್ತಿ ಹೋಗ್ತೀವಿ ನಾವು, ಬಿಕಾಸ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ. ತವಾ ಪಲಾವ್ ಸಿಗುತ್ತೆ, ಮತ್ತು ಇನ್ನೂ ಡಿಫ್ರೆಂಟ್ ಚಾಟ್ಸ್ ಎಲ್ಲ ಸಿಗುತ್ತೆ. ಬಟ್ ನಾವು ಹೋಗಿದ್ದು ಇವಾಗ ಭಾಷಮ್ ಸರ್ಕಲ್, ಅಲ್ಲಿ ಜಾಸ್ತಿ ಆಪ್ಷನ್ಸ್ ಅವೈಲಬಲ್ ಇರಲಿಲ್ಲ. ಸೊ ನಾವು ಚಾಟ್ಸ್ ತಗೊಂಡ್ವಿ ಅಷ್ಟೇ. ಹೆಂಗಿದೆ? ಚೆನ್ನಾಗಿದೆಯಾ? ನಿಮ್ಮದೇ ಹರಿ ಸೂಪರ್ ಸ್ಯಾಂಡ್ವಿಚ್ ಚೆನ್ನಾಗಿದೆ ಟೇಸ್ಟ್. ಆ್ಯಕ್ಚುಲಿ ನಾನು ಆಲೂ ಪುರಿ ತೊಗೊಂಡೆ, ಅವ್ನು ಮಸಾಲೆ ಪುರಿ ತೊಗೊಂಡ. ಹೊಸದಾಗಿ ಇಂಟ್ರಡ್ಯೂಸ್ ಆಗಿರೋ, ಹೊಸದಾಗೇನಲ್ಲ, ತುಂಬ ತಿಂಗಳಾಗಿದೆ, ಕೊರಿಯನ್ ಬನ್ನು. ಅದನ್ನು ಟ್ರೈ ಮಾಡೋಕ್ಕೆ ತೊಗೊಂಡಿದ್ದೀವಿ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಚಾಟ್ಸ್ ಜೊತೆಗೆ ನಾವು ಮಿಲ್ಕ್ ಶೇಕ್ ತೊಗೊಂಡಿದ್ವಿ, ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಆ್ಯಂಡ್ ಸೀತಾಫಲ್ ಮಿಲ್ಕ್ ಶೇಕ್ ತೊಗೊಂಡಿದ್ವಿ. ಎರಡೂ ಎಷ್ಟು ಟೇಸ್ಟಿ ಆಗಿತ್ತು ಗೊತ್ತಾ? ಪ್ಲೀಸ್ ನೀವು ಯಾರೂ ಮಿಸ್ ಮಾಡಬೇಡಿ, ಟ್ರೈ ಮಾಡಲೇಬೇಕು ಹರಿ ಸ್ಯಾಂಡ್ವಿಚಲ್ಲಿ. ಆ್ಯಂಡ್ ಅದರ ಜೊತೆಗೆ ಕೊರಿಯನ್ ಬನ್ ಕೂಡ ತೊಗೊಂಡಿದ್ವಿ. ಕೊರಿಯನ್ ಬನ್ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿತ್ತು, ಬಿಸಿ ಬಿಸಿ ಇತ್ತು. ಬಟ್ ಏನಂದರೆ ಸ್ವಲ್ಪ ಸ್ವೀಟಿಶ್ ಟೇಸ್ಟ್ ಇತ್ತು. ನನಗೆ ಸ್ವೀಟಿಶ್ ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಓಕೆ. ಸೊ ಆಫ್ಟರ್ 45 minutes ನಾವು ಟೆಂಪಲ್ ರೀಚ್ ಆದ್ವಿ. ಮಳೆ ಬಂದು ಅವಾಗಷ್ಟೇ ಸ್ಟಾಪ್ ಆಗಿತ್ತು. ಸೊ ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ಟೆಂಪಲ್ ಹತ್ರ ತನಕನೂ ಗಾಡಿ ಹೋಗಲ್ಲ, ಇಲ್ಲೇ ರೋಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ಇಲ್ಲಿ ಪ್ರಾಪರಾಗಿ ಪಾರ್ಕಿಂಗ್ ಅಂತಲೂ ಏನಿಲ್ಲ, ಜಸ್ಟ್ ಇಲ್ಲೇ ರೋಡಲ್ಲೇ ಎಲ್ಲರೂ ಪಾರ್ಕ್ ಮಾಡಿ ಹೋಗಿದ್ದಾರೆ. ಸೊ ರೋಡಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ಹೋಗೋಣ, ಲೆಟ್ಸ್ ಗೋ. ಈ ಥರ ಇದೆ. ಆ್ಯಕ್ಚುಲಿ 2 wheelerಲ್ಲೆಲ್ಲ ಬಂದರೆ ಒಳಗಡೆ ಹೋಗ್ಬೋದು, ಕಾರಲ್ಲೆಲ್ಲ ಬಂದರೆ ಇದು ತುಂಬ ಚಿಕ್ಕ ರೋಡು. ಸೊ ಹಾಗಾಗಿ ಅಲೋ ಮಾಡಲ್ಲ ಈ ರೋಡಲ್ಲಿ. ಇದಿರೋದು ಈಜಿಪುರ ಅಲ್ಲ, ಕೋರಮಂಗಲದ ಹತ್ರ ಇರೋದು ಈಜಿಪುರ. ಸೊ ಅಲ್ಲಿ ಟೆಂಪಲ್ ಇರೋದು. ಸೊ ಇದೇ ಟೆಂಪಲ್ಲು. ಆ್ಯಕ್ಚುಲಿ ಆಚೆಯಿಂದನೇ ತುಂಬ ನೀಟಾಗಿ ಕಾಣಿಸುತ್ತೆ. 108 ಅಡಿದು ವಿಷ್ಣು ಟೆಂಪಲ್. ಆ್ಯಕ್ಚುಲಿ ಇದನ್ನ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆಯಾ ಅಲ್ಲ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹೋಗಬೇಕು ಅಂತ ಅಂದರೆ 100 rupees ಆಗುತ್ತೆ. ವಿಶ್ವರೂಪ ಪಾದದರ್ಶನ ಅಂದರೆ ಅದೇ ಮೇಲ್ಗಡೆ ಪ್ರದಕ್ಷಿಣೆ ಮಾಡಬೇಕಲ್ವಾ ಅಲ್ಲಿ. ಸೊ ಅಲ್ಲಿಗೆ ಹೋಗಬೇಕು ಅಂತ ಅಂದರೆ 100 rupees ಟಿಕೆಟ್ ಪರ್ ಪರ್ಸನ್. ಇಲ್ಲಿ ಸ್ಟೆಪ್ಸ್ ಇರುತ್ತೆ, ಈ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು.
ಕಲ್ಯಾಣಿ ಇದೆ ಇಲ್ಲಿ, ಒಂದು ಪುಟಾಣಿದು. ಸೊ ಇಲ್ಲಿ ಒಳಗಡೆ ಒಂದು ಟೆಂಪಲ್ ಕೂಡ ಇದೆ, ಅಲ್ಲೂ ಬರ್ಬೋದು. ವೆಂಕಟರಮಣ ಸ್ವಾಮಿ. ತುಲಾಭಾರ ಸೇವೆ ಕೂಡ ಇದೆ, ತುಲಾಭಾರನೂ ಮಾಡಿಸ್ಬೋದು. ಆ್ಯಂಡ್ ಇಲ್ಲಿ ಈ ಟೆಂಪಲ್ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಹೇಳಿದೆ ಅಲ್ವಾ, ಇದು ಕಂಪ್ಲೀಟ್ ಆದಮೇಲೆ ಇದು ಮಾಡೆಲ್ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ಇಲ್ಲಿ ಒಂದು 3D ಸ್ಟ್ರಕ್ಚರ್ ಮಾಡಿಟ್ಟಿದ್ದಾರೆ. ಕಂಪ್ಲೀಟ್ ಆದಮೇಲೆ ಟೆಂಪಲ್ ಈ ಥರ ಕಾಣಿಸುತ್ತೆ. ಯು ಕ್ಯಾನ್ ಸಿ ಹಿಯರ್. ತುಂಬಾ ಚೆನ್ನಾಗಾಗುತ್ತೆ ಪ್ರಾಜೆಕ್ಟ್ ಇದು. ಇಲ್ಲಿ ಕಾಣಿಸ್ತಿದೆಯಲ್ಲ ಅದು ಮಹಾವಿಷ್ಣುವಿನ ವಿಗ್ರಹ, 108 ಅಡಿದು. ಸೊ ಹಿಂದೆ ಕಾಣಿಸ್ತಾ ಇರೋದು ಗೋಪುರ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಒಂದ್ಸತಿ ಬರಬೇಕು, ಸಖತ್ತಾಗಿದೆ ಇದು. ಸೊ ಇವಾಗ ವಿಷ್ಣು ಟೆಂಪಲ್ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ ಆಯಿತಾ. ಪ್ಲೀಸ್ ಬಂದು ನೀವು ಕೂಡ ವಿಸಿಟ್ ಮಾಡಲೇಬೇಕಾದಂತಹ ಪ್ಲೇಸು. ಇವಾಗಲೇ ಬರಲಿಲ್ಲ ಅಂದರೂ ಅದು ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಬನ್ನಿ. ಬಿಕಾಸ್ ಇವಾಗಲೇ ಹೋದರೆ ನಿಮಗೆ ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಲ್ಲ. ಅದು ಪ್ರಾಜೆಕ್ಟ್ ಫುಲ್ ಕಂಪ್ಲೀಟ್ ಆದಮೇಲೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲ. ಈಗಲೂ ಚೆನ್ನಾಗಿದೆ. ವಿಶ್ವರೂಪಂದು ಇದು ನೋಡೋಕೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಅದು ಬಿಟ್ಟು ಮಿಕ್ಕಿದೆಲ್ಲ ಟೆಂಪಲ್ ಸುತ್ತ ಎಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಧೂಳಿರುತ್ತೆ. ಈಗ ಮಳೆ ಬಂದ್ರೆ ಈ ತರ ಕೊಚ್ಚೆ ಆಗಿರುತ್ತೆ. ಅದೊಂದು ಬಿಟ್ರೆ ಮತ್ತೆ ಒಳಗಡೆ ಕೋದಂಡರಾಮಸ್ವಾಮಿ ದೇವಸ್ಥಾನ ಇದೆ. ಮತ್ತೆ ಇನ್ನೂ ತುಂಬಾ ದೇವರುಗಳದ್ದು ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ಸುತ್ತಲೂ ಪ್ರಾಂಗಣದಲ್ಲಿ. ಸೊ ಅಲ್ಲಿರೋಂಥ ವಿಗ್ರಹದ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ವಿಶ್ವರೂಪ ವಿಷ್ಣುದು ಅಂತ. ಏನಂದರೆ ವಿಷ್ಣು ಇಸ್ ದ ಸುಪ್ರೀಮ್ ಆಫ್ ಗಾಡ್ಸ್ ಅಂತ ಅರ್ಥ. ಈಗ ವಿಷ್ಣುನೇ ಎಲ್ಲ ದೇವರಿಗೂ ಸುಪ್ರೀಮ್ ಅನ್ನೋ ಒಂದು ಅರ್ಥ ಬರುವಂಥದ್ದು ವಿಷ್ಣುವಿನ ವಿಶ್ವರೂಪ ಅಂತ ಹೇಳಿ. ಸೊ ಅದ್ರದ್ದು ವಿಗ್ರಹ ಇದೆ ಅಲ್ಲಿ. ಸೊ ಖಂಡಿತವಾಗ್ಲೂ ನೀವೆಲ್ಲರೂ ವಿಸಿಟ್ ಮಾಡಲೇಬೇಕಾದಂತಹ ಒಂದು ಪ್ಲೇಸ್ ಅದು. ಸೊ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ರೀಸೆಂಟಾಗಿ ಓಪನ್ ಆಗಿರೋದು, ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಹೋಗಿ ಅದನ್ನು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಎಂಟ್ರಿ ಟಿಕೆಟ್ಸ್ ಎಲ್ಲ ಏನೂ ಇರಲ್ಲ. ನೀವು ಜಸ್ಟ್ ಪಾದ ದರ್ಶನ ಮಾಡಬೇಕು ಅಂದರೆ ಮಾತ್ರ 100 ರೂಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ. ಬಿಟ್ಟರೆ ನೀವು ಟೆಂಪಲ್ ವಿಸಿಟ್ ಮಾಡೋದಕ್ಕೇನು ಎಂಟ್ರಿ ಟಿಕೆಟ್ಸ್ ಇರೋದಿಲ್ಲ. ಸೊ ಆರಾಮಾಗಿ ಹೋಗಿ ವಿಸಿಟ್ ಮಾಡಿ ಬರ್ಬೋದು. ನಮ್ಮ ಬೆಂಗಳೂರಲ್ಲಿ ಸಕ್ಕದಾಗಿ ಮಳೆ ಬರ್ತಾ ಇದೆ. ಎಷ್ಟು ದಿನ ಆಗಿತ್ತೋ ಈ ಥರ ಮಳೆ ನೋಡಿ ಬೆಂಗಳೂರಲ್ಲಿ. ನಮ್ಮೂರಲ್ಲಿ ನೋಡಿದ್ವಿ, ಬರ್ತಾನೆ ಇರ್ತಿತ್ತು ಕಂಟಿನ್ಯೂಸ್ ಆಗಿ. ಬಟ್ ಬೆಂಗಳೂರಲ್ಲಿ ಮಳೆ ಬರೋದು ನೋಡೋಕ್ಕೆ ಒಂದು ಮಜಾ. ತಂಪಾಗಿದೆ ಭೂಮಿ. ಸೊ ನಾವಿವಾಗ ನೆಕ್ಸ್ಟ್ ಬಂದಿರೋದು ಸೂರ್ಯನಾರಾಯಣ ಟೆಂಪಲ್ಲಿಗೆ. ಇದಿರೋದು ವಿಶ್ವರೂಪ ಟೆಂಪಲ್ ಹತ್ರನೇ ಇರೋದಿದು. ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ಯೂಶಲಿ ಡೇಟ್ ನಂಬರ್ 1 ಅಂದರೆ ಫಾರ್ ಎಕ್ಸಾಂಪಲ್ 10 ಇರ್ಬೋದು ಅಥವಾ 1. ಸೊ ಈ ಡೇಟಲ್ಲಿ ಹುಟ್ಟಿದಂಥವರು ಈ ಟೆಂಪಲ್ಲಿಗೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಎಲ್ಲೋ ಯಾರೋ ಹೇಳಿರೋದು ಕೇಳಿದ್ದೀನಿ. ಸೊ ನನ್ನ ಬರ್ತ್ ಡೇಟು ಬಂದು August 10th, ಕೇಶ್ವಂದು ಅಷ್ಟೇ November 1st. ಸೊ 10, 1, 2, 1, 1 ಇದೆ. ಸೊ ಹಾಗಾಗಿ ಇಬ್ಬರು ಕೂಡ ಈ ಟೆಂಪಲಿಗೆ ಬಂದಿದ್ದೀವಿ. ಈಗ ಆ್ಯಕ್ಚುಲಿ ಟೈಮ್ 4:30. ಅದು 1 ಗಂಟೆಗೆ ಮಧ್ಯಾಹ್ನ ಕ್ಲೋಸ್ ಮಾಡಿ ಮತ್ತೆ ಸಂಜೆ 5 o'clock ಅದನ್ನು ರಿಓಪನ್ ಮಾಡೋವಂಥದ್ದು. ಸೊ ಇನ್ನು ಹಾಫ್ ಆನ್ ಅವರ್ ಇದೆ ಇದು ಓಪನ್ ಆಗೋಕ್ಕೆ. ಸೊ ಅದು ಓಪನ್ ಆದಮೇಲೆ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ, ಓಕೆನಾ. ಇವಾಗ ಟೆಂಪಲ್ ಓಪನ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಟೈಮಿಗೆ ಮಳೆ ಸ್ಟಾಪ್ ಆಯಿತು, ಇಳ್ದು ಹೋಗೋಕ್ಕೆ ಅನುಕೂಲ ಆಯಿತು ನಮಗೆ. ಬನ್ನಿ ಹೋಗೋಣ. ಆದರೂ ಮಳೆಯಲ್ಲಿ ಓಡಾಡೋಕೆ ಒಂಥರ ಚೆನ್ನಾಗಿರುತ್ತೆ ಅಲ್ಲ. ದೇವಸ್ಥಾನದ ಗೋಪುರ ಇದು. ತುಂಬ ಜನ ಯಾರೂ ಇಲ್ಲ. ಲಲಿತ ಶ್ರೀ ರಾಮಕೋಟಿ ಸನ್ನಿಧಿ. ಸರಿ. ಶ್ರೀ ಶೇಷನಾರಾಯಣ ದೇವಸ್ಥಾನ ಅದು. ಶಿವನ ದೇವಸ್ಥಾನ ಇದು. ಇಲ್ಲಿ ಹುಡ್ತಾ ಇದೆ. ಇದು ಸುಬ್ರಹ್ಮಣ್ಯ ಸ್ವಾಮಿ.
ಒಳಗೆ ಎಂಟರ್ ಇದ್ದೀವಿ ಇವಾಗ. ಸಖತ್ತಾಗಿದೆ ಅಲ್ಲ ಒಳಗೆ. ಹೇಳಿಲ್ವಾ? ಇದು ಫ್ಲೋರ್ ಒಂಥರ ತುಂಬ ಚೆನ್ನಾಗಿದೆ, ರಿಫ್ಲೆಕ್ಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮಳೆ ಬಂದಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿದೆ ವೈಬು ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇಲ್ಲಿ ಮೇಲ್ ಬಂದರೆ ಈ ಥರ ಇದೆ. ಇದು ಆ್ಯಕ್ಚುಲಿ ಒಂಥರ ಮಂಗಳೂರು ಸೈಡೆಲ್ಲ ದೇವಸ್ಥಾನ ಇರುತ್ತಲ್ಲ ಆ ಥರ ಶೈಲಿಲಿದೆ, ರಥದ ಥರ ಇರೋಂತಹ ದೇವಸ್ಥಾನ. ತುಂಬಾ ಬ್ಯೂಟಿಫುಲ್ ವೈಬ್ ಇದೆ ಇಲ್ಲಿ, ತುಂಬ ಪೀಸ್ಫುಲ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಮಂಗಳೂರಲ್ಲಿ ಕುದ್ರೋಳಿ ಟೆಂಪಲ್ ಇದೆಯಲ್ವಾ, ಅದೇ ಥರ ಫೀಲ್ ಆಗ್ತಿದೆ. ಕಂಬ, ಹಾಂ, ಕಲರು, ಈ ಕಂಬಗಳು ಮತ್ತು ಈ ಮಂಡಲಗಳು ಎಲ್ಲವುದು ಅಷ್ಟೇ ಅದೇ ಥರ ವೈಬ್ ಕೊಡ್ತಾ ಇದೆ. ಕುದುರೆ, ಸೂರ್ಯನಾರಾಯಣ, ಹೌದು, ತುಂಬ ಚೆನ್ನಾಗಿದೆ. ಬರ್ಬೋದು ಒಂದಿನ. ಆ್ಯಕ್ಚುಲಿ ಈ ಟೆಂಪಲ್ ಗೊತ್ತಿರಲ್ಲ ಅನಿಸುತ್ತೆ, ತುಂಬ ಜನ ಗೊತ್ತಿರಲ್ಲ. ತುಂಬಾ ಚೆನ್ನಾಗಿದೆ. ಹೌದು, ದೊಮ್ಲೂರಲ್ಲಿರೋದು. ಕೆತ್ತನೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಒಂಥರ ಬೇಲೂರು ಹಳೆಬೀಡು ದೇವಸ್ಥಾನ ಥರನೂ ಅನಿಸುತ್ತೆ ಈ ಕೆತ್ತನೆಗಳನ್ನು ನೋಡಿದ್ರೆ. ತುಂಬ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಇಲ್ಲೊಂದು ಈ ಥರ ದೇವಸ್ಥಾನ ಇದೆ ಅಂತ. ನನ್ನ ಜೊತೆ ಬಂದರೆ ಈ ಥರದಕ್ಕೆಲ್ಲ ಕರ್ಕೊಂಡ್ಬರ್ತೀನಿ. ನೀನು ಯಾವಾಗ ಬಂದಿದ್ದೆ ಇಲ್ಲಿಗೆ? ತುಂಬ ಸಲ ಬಂದಿದ್ದೀನಿ, ಇದೊಂದು 3rd-4th ಟೈಮ್. ಹೌದಾ? ಅದೇ ಈಗ ಸ್ಪೆಸಿಫಿಕ್ ಬರ್ತ್ ಡೇಟ್ಸ್ಗೆ ಗವರ್ನಿಂಗ್ ಪ್ಲಾನೆಟ್ಸ್ ಇರುತ್ತಲ್ಲ, ಆ ಥರ ನಮಗೆ ಸನ್ ಅಂತ ಯಾವತ್ತು ಗೊತ್ತಾಯಿತೋ ಅವಾಗ ಒಂದ್ಸಲ ಫಸ್ಟ್ ಟೈಮ್ ಬಂದಿದ್ದೆ. ಇನ್ನೊಂದು ಸಲ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ನಿಯರ್ ಬೈ ಇನ್ನೊಂದು ಕ್ಲೈಂಟ್ ಇದೆಯಲ್ಲ, ಅಲ್ಲಿಗೆ ಬಂದಾಗ ಒಂದ್ಸಲ ಬಂದಿದ್ದೆ. ಓಕೆ, ಅದೇ ಇವ್ನು ಹೇಳ್ದಂಗೆ ಗವರ್ನಿಂಗ್ ಪ್ಲಾನೆಟ್ಸ್ ಅಂತ ಇರ್ತವೆ. ಒಂದೊಂದು ಡೇಟಲ್ಲಿ ಹುಟ್ಟಿದಂಥವರಿಗೆ ಒಂದೊಂದು ಗವರ್ನಿಂಗ್ ಪ್ಲಾನೆಟ್ಸ್ ಇರುತ್ತೆ. ಸೊ ನಾವು ಹುಟ್ಟಿರುವಂಥದ್ದು ಆನ್ ಡೇಟ್ ನಂಬರ್ 1. ಸೊ ನಮಗೆ ಗವರ್ನಿಂಗ್ ಪ್ಲಾನೆಟ್ ಬಂದು ಸನ್. ಸೊ ಹಾಗಾಗಿ ಸೂರ್ಯನ ದೇವಸ್ಥಾನಕ್ಕೆ 1ನೇ ತಾರೀಕಲ್ಲಿ ಹುಟ್ಟಿದವ್ರು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಸೂರ್ಯನಾರಾಯಣ ಟೆಂಪಲ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಆಯಿತಾ, ತುಂಬಾ ಪೀಸ್ಫುಲ್ ಆಗಿತ್ತು. ಮಳೆ ಬಂದಿದ್ದಕ್ಕೂ ಅದಕ್ಕೂ ಅಲ್ಲಿ ಎಷ್ಟು ಹೊತ್ತು ಕೂತ್ಕೊಂಡ್ರು ಎದ್ದು ಬರಬೇಕಂತಲೇ ಅನಿಸ್ತಾ ಇರಲಿಲ್ಲ. ತುಂಬಾ ಚೆನ್ನಾಗಿದೆ. ಪ್ಲೀಸ್ ನೀವು ಹೋಗಿ ವಿಸಿಟ್ ಮಾಡಿ. ದೊಮ್ಲೂರಲ್ಲಿರೋದು ಅದು. ಆ್ಯಂಡ್ ಅದ್ರ ಹತ್ರನೇ ವಿಶ್ವರೂಪ ಟೆಂಪಲ್ ಕೂಡ ಇರೋದು. ನೀವು ಒಂದ್ಸತಿ ಹೋದರೆ ಅದೆರಡು ಟೆಂಪಲ್ನ ವಿಸಿಟ್ ಮಾಡ್ಬೋದು. ಡೋಂಟ್ ಮಿಸ್ ಇಟ್, ಓಕೆನಾ? ಸೊ ಅದಾದಮೇಲೆ ನಾವು ಮೂವಿಗಂತ ಹೋದ್ವಿ. ನಾವು ಟೆಂಪಲಿಂದ ಆಚೆ ಬರೋ ಅಷ್ಟೊತ್ತಿಗೆ 6:30 ಆಗಿತ್ತು. ಮೂವಿ 7:10 ಶೋಗೆ ಬುಕ್ ಮಾಡಿದ್ವಿ. ಜೂನಿಯರ್ ಮೂವಿನ ನಾವು ಬುಕ್ ಮಾಡಿದ್ವಿ, ರವಿಚಂದ್ರನ್ ಸರ್ದು. ಸೊ ಮೂವಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ ಸೊಸೈಟಿಗೆ. ಸೊ ಮೂವಿ ನೋಡಬೇಕಂತ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಆರಾಮಾಗಿ ಹೋಗಿ ನೋಡ್ಬೋದು. ಚೆನ್ನಾಗಿದೆ ಮೂವಿ. 1 ಟೈಮ್ ವಾಚ್ ಮೂವಿ ಅಂತಲೇ ಹೇಳ್ಬೋದು. ಸೊ ಮೂವಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಊಟಕ್ಕೆ ಅಂತ ಹೋಗಿದ್ದು ನಮ್ಮ ರಾಮೇಶ್ವರಂ ಕೆಫೆಗೆ. ನೀವು ನನ್ನ ವ್ಲಾಗ್ಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಯೂಶ್ವಲಿ ರಾಮೇಶ್ವರಂ ಕೆಫೆಗೆ ಹೋಗ್ತಾನೆ ಇರ್ತೀನಿ ಅಂತ. ಬಿಕಾಸ್ ತುಂಬ ಹೋಮ್ಲಿ ಫೀಲ್ ಆಗುತ್ತೆ ಅಲ್ಲಿ. ಸೊ ಹಾಗಾಗಿ ಇಷ್ಟೇ ಇವತ್ತಿನ ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇದೇ ಥರ ಕಂಟೆಂಟ್ಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.